ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಯದ್ಭಾವಂ ತದ್ಭವತಿ, ಆನಂದದ ಸಮಯ. ಏಕೆಂದರೆ ನಾವು 6 ಊರುಗಳಲ್ಲಿ ತೆಗೆದಂತಹ ಬ್ರಹ್ಮರಥೋತ್ಸವದಲ್ಲಿ ಬಹಳ ಅದ್ಭುತವಾದ 2 ಕಾರ್ಯಕ್ರಮಗಳನ್ನು, ಎಲ್ಲರೂ ಮೆಚ್ಚಿದಂತಹ ಕಾರ್ಯಕ್ರಮವನ್ನ ನಾವು ಈಗ ನಿಮಗೆ ತೋರಿಸುತ್ತಾ ಇದ್ದೇವೆ. ಹಾಸನ ಜಿಲ್ಲಾ ಬಯಲಹಳ್ಳಿಗೆ ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರ ಸನ್ನಿಧಾನವಿದೆ. ಆ ಸನ್ನಿಧಾನದಲ್ಲಿ ಬ್ರಹ್ಮರಥೋತ್ಸವ ನಡೆದಾಗ ಅಲ್ಲಿರತಕ್ಕಂತಹ ಊರಿನ ಎಲ್ಲರೂ ಮತ್ತೆ ಹೊರಗಡೆ ಇರ್ತಕ್ಕಂಥವರು ಯಾವುದೇ ಕಾರ್ಯಕ್ರಮ ಅವರ ಮನೆಯಲ್ಲಿ ಮಾಡಿದರೂ ಅವರು ಶ್ರೀ ಬಯಲಹಳ್ಳಿ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರನ್ನ ನೆನೆದು ಕಾರ್ಯವನ್ನ ಮಾಡುತ್ತಾರೆ. ಆ ಕಾರ್ಯ ಸುಗಮವಾದ ಮೇಲೆ, ಆನಂದವಾಗಿ ನಡೆದ ಮೇಲೆ ಮತ್ತೆ ಬಂದು ಅಲ್ಲಿ ಅವರು ಅಭಿಷೇಕವನ್ನ ಮಾಡಿಸುವಂತಹ ಕಾರ್ಯಕ್ರಮವನ್ನ ಎಲ್ಲರೂ ಇಟ್ಟುಕೊಂಡಿದ್ದಾರೆ. ಬಯಲಹಳ್ಳಿಗೆ ಹೋದಾಗ ಅಲ್ಲಿ ಅದ್ಭುತವಾದ ಕಾರ್ಯಕ್ರಮ ಅಂತಂದರೆ ಗರುಡೋತ್ಸವ. ಗರುಡೋತ್ಸವ ಎಂದರೆ ವೈರಮುಡಿ ಗರುಡೋತ್ಸವ ಎಂದೇ ಬಹಳ ಪ್ರಸಿದ್ಧಿಯಾಗಿದೆ. ಅಮೋಘವಾಗಿ ಆ ಕಾರ್ಯಕ್ರಮವನ್ನ ನಾವು ಒಂದನೆಯದು. 2ನೇ ಕಾರ್ಯಕ್ರಮ ತ್ಯಾಗರಾಜರ ಕೀರ್ತನೆ. ಊರಿನಲ್ಲಿ ತ್ಯಾಗರಾಜರ ಕೀರ್ತನೆ ನಡೆದಾಗ ದಾಸರ ವೇಷವನ್ನು ತೊಟ್ಟು ರಾಜಗೋಪಾಲ ಅಯ್ಯಂಗಾರ್ ಮತ್ತು ಅಧ್ಯಕ್ಷರಾದಂಥ BV ಸಂಪತ್ತ ಅಯ್ಯಂಗಾರ್ ಅವರು ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುವಾಗ ಊರಿನವರೆಲ್ಲರೂ ಸಂಗೀತಗಾರರ ಜೊತೆಯಲ್ಲಿ ಬಂದು ತಾಳವನ್ನ ಹಾಕುತ್ತಾ ಆನಂದದಿಂದ ತ್ಯಾಗರಾಜರ ಕೀರ್ತನೆಯನ್ನ ಸವಿಯುತ್ತಾ ನಮ್ಮ ಮನೆಗೆ ಪುರಂದರದಾಸರು ಬಂದರು, ನಮ್ಮ ಮನೆಗೆ ಪುರಂದರದಾಸರು ಬಂದರು ಎಂದು ಅಮೋಘವಾದ ಸನ್ನಿವೇಶವನ್ನ ನಾವು ನೋಡಿದ್ದೇವೆ, ಈಗ ಹಾಕುತ್ತಿದ್ದೇವೆ. 3ನೇದಾಗಿ ಅಮೋಘವಾದಂತಹ ಆಂಡಾಳ್ ಗೋಷ್ಠಿಗೆ ಎಂದು ಮಾಡಿಸತಕ್ಕಂತಹ ಪುಟ್ಟರವನ್ನ ಆಂಡಾಳ್ ಗೋಷ್ಠಿಯ ಅಂದರೆ ಬಯಲಹಳ್ಳಿಗೆ ರಥೋತ್ಸವಕ್ಕೆ ಬಂದಾಗ ಸಾವಿರಾರು ಜನರು ರಥವನ್ನು ಎಳೆಯುವಾಗ ಹೆಂಗಸರು ಎಳೆಯಲು ಸಾಧ್ಯವಿಲ್ಲ. ಅಂತ ಸಮಯದಲ್ಲಿ ಅವರಿಗೆ ಮನಸ್ಸಿಗೆ ಬೇಜಾರಾಗಬಾರದು ಎಂದು ಮಾರನೇ ದಿವಸ ಒಂದು ಪುಟ್ಟ ರಥವನ್ನ ಆಂಡಾಳ್ ರಥ ಎಂದೇ ಕರೆಯುತ್ತಾರೆ. ಆ ರಥವನ್ನ ಎಳೆದು ಆನಂದ ಪಟ್ಟಂತಹ ಸಮಯವನ್ನ ಹಾಕಿದ್ದೇವೆ ನೋಡಿ. ನಾವು ಒಂದು ಪುಟ್ಟ ವಿಡಿಯೋವನ್ನು ಮಾಡಲು ಹೋದಾಗ ಅಲ್ಲಿ ಬಂದಂತಹ ಎಲ್ಲರೂ ನಮಗೆ ಬಹಳ ಸಹಕರಿಸಿ ಪ್ರೀತಿಯಿಂದ ನಮ್ಮನ್ನು ನೋಡಿ ಆನಂದಿಸಿದ ಒಂದು ಚಿತ್ರೀಕರಣವನ್ನು ನಾವು ಮಾಡುವಾಗ ನಮಗೆ ಎಷ್ಟು ಆನಂದವಾಯಿತು ಎಂದರೆ ಅದನ್ನು ಹೇಳಲು ಸಾಧ್ಯವೇ ಇಲ್ಲ. ಅವರ ಪ್ರೀತಿಗೆ ನಾನು ಚಿರಋಣಿ ಮತ್ತು ಧನ್ಯವಾದಗಳನ್ನು ಹೇಳುತ್ತಾ ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ಕಡೆಯಿಂದ ನಿಮಗೆ ಅದ್ಭುತವಾದಂತಹ ವೈರಮುಡಿ ಗರುಡೋತ್ಸವ ಮತ್ತು ತ್ಯಾಗರಾಜರ ಕೀರ್ತನೆ ಮತ್ತು ಆಂಡಾಳ್ ಗೋಷ್ಠಿಯ ರಥೋತ್ಸವ ನೋಡಿ ಅದ್ಭುತ ಈ 3 ಕಾರ್ಯಕ್ರಮಗಳನ್ನು ನಾನು ಕಂಡಂತಹ ಆನಂದ ಸಮಯದ ನಿಮಗೆ ಎಂದೂ ಮರೆಯಲಾಗದ ಅದ್ಭುತ ಕಾರ್ಯಕ್ರಮವನ್ನ ನಿಮಗೆ ತೋರಿಸುತ್ತಿದ್ದೇನೆ. ನಿಮ್ಮೆಲ್ಲರಿಗೂ ನೋಡಿ ಶೇರ್ ಮಾಡಿ. ಎಲ್ಲರೂ ವಯಸ್ಸಾದವರು, ಮನೆಯಲ್ಲಿ ಕಾರ್ಯನಿಮಿತ್ತ ಬರಲು ಸಾಧ್ಯವೇ ಇಲ್ಲದವರು, ಆರೋಗ್ಯ ಇಲ್ಲದೆ ಇರುವವರಿಗೆ ನಿಮಗೆ ಅದ್ಭುತ ಇಂತಹ ಕಾರ್ಯಕ್ರಮವನ್ನ ಯೂಟ್ಯೂಬ್ ಮಾಮ ಹುಲಿಕಲ್ ಒಂದೇ ಚಾನಲಿನಲ್ಲಿ ಬರುವುದು ನಿಮಗೆ
ಬಹಳ ಒಂದು ಆನಂದದ ಸಮಯ. ಬನ್ನಿ, ಹಾಗಾದರೆ ನಾವು ಹೋಗಿ ನೋಡೋಣ, ಆನಂದಿಸೋಣ, ಎಲ್ಲರಿಗೂ ಶೇರ್ ಮಾಡೋಣ. ಬನ್ನಿ, ಮತ್ತೆ ಮುಂದಿನ ಸರಿಗೆ ಇಂತಹ ಕಾರ್ಯಕ್ರಮವನ್ನು ವೀಕ್ಷಿಸಲು ನಾವು ಎಷ್ಟೇ ಕೆಲಸವಿದ್ದರೂ ಅದನ್ನು ಪಕ್ಕಕ್ಕೆ ಇಟ್ಟು ರಜಾ ಹಾಕಿ 1-3 ದಿವಸ ಮಟ್ಟಿಗೆ ಹೋಗಿ ಆನಂದಿಸೋಣವೇ ಎಂದು ನಿಮ್ಮ ಮನದಲ್ಲಿ ಬಂದೇ ಬರುತ್ತದೆ ಎಂದು ನನಗೆ ತಿಳಿಯುತ್ತದೆ. ನೀವು ಆನಂದವಾಗಿ ಇದನ್ನು ನೋಡಿ ಲೈಕ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿದರೆ ನಮಗೆ ಅದೇ ಪರಮಾನಂದ. ಯೂಟ್ಯೂಬ್ ಮಮ್ಮ ಹುಲಿಕಲ್ ಅವರಿಂದ ಅಷ್ಟಗ್ರಾಮದಲ್ಲಿರತಕ್ಕಂಥ ಶ್ರೀ ವೈಷ್ಣವರಿಗೆ ಮತ್ತು ಬಂಧು ಮಿತ್ರರಿಗೆ ಮತ್ತು ಆಪ್ತ ಸ್ನೇಹಿತರಿಗೆ, ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಅನಂತ ಧನ್ಯವಾದಗಳು. ಪೂರ್ತಿಯಾಗಿ ವಿಡಿಯೋ ನೋಡಿ ಧನ್ಯವಾದ. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲಾ ಬಯಲಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರ ದೇವಸ್ಥಾನದಲ್ಲಿ 13/1/2026 ಬ್ರಹ್ಮರಥೋತ್ಸವ, ಅದರ ಹಿಂದಿನ ದಿವಸ ರಾತ್ರಿ ವೈರಮುಡಿ ಗರುಡೋತ್ಸವ ನಡೆಯಿತು. ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ನಡೆದಂಥ ವೈರಮುಡಿ ಉತ್ಸವವನ್ನು ನಾವು ನಿಮಗೆ ತೋರಿಸಲು ಇಚ್ಛಿಸುತ್ತಿದ್ದೇವೆ. ತಾವೆಲ್ಲರೂ ನೋಡಿ ಭಗವಂತನ ಕೃಪೆಗೆ ಪಾತ್ರರಾಗಿ, ಧನ್ಯರಾಗಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ನಮಸ್ಕಾರ ಮಮ್ಮಿ. ನಮಸ್ಕಾರ ಮಮ್ಮ. ತಮ್ಮ ಹೆಸರು? ನಮ್ಮ ರಾಜಲಕ್ಷ್ಮಿ. ರಾಜಲಕ್ಷ್ಮಿ. ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರು ಮತ್ತೆ ನಮ್ಮ ಮಾವನ ಮಗಳು, ನಮ್ಮ ಅಕ್ಕ, ಇವಳು ಬೆಂಗಳೂರಿಂದ ಬಂದಿದ್ದಾಳೆ. ಫುಲ್ಕರ್ ಹಣೆ ತೋಟದ ಸೊಸೆ ನಾನು. ಕಣಿಯ ರಾಜಯ್ಯಂಗಾರ್ ಮಗಳು. ನಾನು ಹೊಸೂರು ಸೇರಿದ್ದೀನಿ. ಮಗಳು. ನಾವು ಮೈಸೂರು. ಮಮ್ಮಿ, ನೀವು ಎಲ್ಲಿರೋದು? ನಾವು ಮೈಸೂರು. ಮೈಸೂರು. ನೀವು ಯೂಟ್ಯೂಬ್ ಮಮ್ಮ ಹುಲಿಕಲ್ ಕಾರ್ಯಕ್ರಮ ನೋಡ್ತೀರಾ? ಜ್ವರ ಮಾತಾಡಿ. ಹೌದು, ಯೂಟ್ಯೂಬ್ ಕಾರ್ಯಕ್ರಮ. ಹೌದು. ಇವತ್ತು ಯಾಕೋ ಬಂದಿಲ್ಲ ಅಂತ ಮಿಸ್ ಮಾಡ್ಕೋತಾ ಇದ್ದೀವಿ. ಬಯಲಹಳ್ಳಿ ಕಲ್ಯಾಣೋತ್ಸವಕ್ಕೆ ಹೇಗೆ ಬಂದಿಲ್ಲ ಅಂತ ಮಿಸ್ ಮಾಡ್ಕೊಂಡಿದ್ರಿ. ಬಂದ ತಕ್ಷಣ ನಿಮ್ಗೆ ನೋಡಿದ್ವಿ, ಒಂದು ಸಂತೋಷ ಆಯ್ತು. ನೀವು ಕೇಳಿದ್ರಿ, ಮಮ್ಮ ಬಂದಿದ್ದು ಬಹಳ ಸಂತೋಷ ಆಯ್ತು ಅಂತ. ಹಾಗೆ ಯೂಟ್ಯೂಬ್ ಚೆನ್ನಾಗಿ ಬರ್ತಾ ಇದೆಯಮ್ಮ ಪ್ರೋಗ್ರಾಮು? ಸೂಪರ್ ಬರ್ತಾ ಇದೆ. ಸಬ್ಸ್ಕ್ರೈಬ್ ಆಗಿದ್ದೀರಾ? ನೀವು ಬಯಲಹಳ್ಳಿ ರಥೋತ್ಸವಕ್ಕೆ ಬಂದಿದ್ದೀರಿ, ಬಹಳ ಸಂತೋಷವಾದ ವಿಷಯ. ನಾಳೆ ಬಯಲಹಳ್ಳಿ ರಥೋತ್ಸವ, ನಾಡಿದ್ದು ತ್ಯಾಗರಾಜರ ಪುರಂದರದಾಸರ ಕೀರ್ತನೆ ಫುಲ್ಲು ಇರುತ್ತೆ. ಇರಿ, ಭಾಳ ಸಂತೋಷ. ಓಕೆ, ನೀವು ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಹೇಳ್ತೀರಿ? ಇವರು ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಎಲ್ಲ ಪ್ರೋಗ್ರಾಮ್ಗಳನ್ನು ಯೂಟ್ಯೂಬಿಗೆ ಹಾಕಿ ಎಲ್ಲ ತುಂಬ ಚೆನ್ನಾಗಿ ಬರೋ ಥರ ಎಲ್ಲ ಮಾಡ್ತಾರೆ. ಓಕೆ, ತುಂಬ ಸಂತೋಷ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಯೂಟ್ಯೂಬ್ ಮಾಮ ಅಷ್ಟು ನೋಡ್ಬೋದು ಅದನ್ನೇ, ಅದರಿಂದ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಮಾಮ ಹುಲಿಕಲ್. ಯೂಟ್ಯೂಬ್ ಮಾಮ ಹುಲಿಕಲ್ ಅಂತ ಸರಿ ಹೇಳಿ. ಯೂಟ್ಯೂಬ್ ಮಾಮ ಹುಲಿಕಲ್. ಓಕೆ, ಧನ್ಯವಾದಗಳಮ್ಮ. ಥ್ಯಾಂಕ್ ಯು. ಕ್ಷಣಗಳಲ್ಲಿ ನಡೆಯುವ ವೈರಮುಡಿ ಗರುಡೋತ್ಸವವನ್ನು ನಾವು ನೋಡಬೇಕು, ಕಣ್ಣು ತುಂಬಿ ಆನಂದ ಪಡಬೇಕು ಎಂದು ಜನರು ಎಲ್ಲರೂ ಅವರ ಮನೆಯ ಮುಂದೆ ಕಾತುರವಾಗಿ ಕುಳಿತಿದ್ದಾರೆ. ಎಲ್ಲರೂ ನಮ್ಮನ್ನು ನೋಡಿ ಆನಂದ ಪಡುತ್ತಿದ್ದಾರೆ. ತೋರಿಸಿ, ನಮ್ಮ ಊರಿನ ಒಂದು ಆನಂದವಾದ ಉತ್ಸವದ ಕಾರ್ಯಕ್ರಮವನ್ನು ನೀವು ತೋರಿಸುತ್ತಿದ್ದೀರಿ ಎಂಬುದೇ ನಮಗೆ ಒಂದು ಆನಂದ. ನಿಮಗೂ ಧನ್ಯವಾದ ಎಂದು ಎಲ್ಲರೂ ಕೈ ಬೀಸಿ ಆನಂದದಿಂದ ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಬನ್ನಿ, ಹೋಗೋಣ. ಧನ್ಯವಾದಗಳು. ಬನ್ನಿ, ಬೇಗ ಹೋಗೋಣ. ಗರುಡೋತ್ಸವವನ್ನು ನೋಡೋಣ. ಅದ್ಭುತವಾದ ಗರುಡೋತ್ಸವ, 3 ಗಂಟೆಗಳ ಕಾಲ ನಡೆಯುವ ಗರುಡೋತ್ಸವ ನೋಡೋಣ. ಬನ್ನಿ. ರಾತ್ರಿ 11:30 ಗಂಟೆಗೆ ಶುರುವಾದರೆ 3 ಗಂಟೆಗಳ ಕಾಲ ಊರಿನ ರಾಜಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡಿ ಜನರು ಆನಂದ ಪಡುವ ವೈರಮುಡಿ ಗರುಡೋತ್ಸವವನ್ನು ಕಣ್ತುಂಬಿ ನೋಡೋಣ. ಬನ್ನಿ, ಇಂತಹ ಅದ್ಭುತವಾದ ದಿನ
ನಮಗೆ ಸಿಗುವುದೇ ಬಹಳ ಕಷ್ಟ. ಬನ್ನಿ ವಿಡಿಯೋ ಮೂಲಕ ನೋಡಿ. ಧನ್ಯವಾದ. ಹಾಗೆ ವೈರಮುಡಿ ಶೈಲಿಯಲ್ಲೇ ನಮ್ಮೂರಿಗೆ ಭಗವಂತ ಬಂದಿದ್ದಾನೆ ಎಂದು ಎಲ್ಲರೂ ಆನಂದದಿಂದ ಗೋವಿಂದ ಗೋವಿಂದ ಎಂದು ಆನಂದಪಟ್ಟರು. ಸಾವಿರಾರು ಜನರು ನೋಡಿ ಆನಂದಪಟ್ಟಂತಹ ಸಮಯವನ್ನು ನೀವು ನೋಡಿ. ಅವರು ಇಲ್ಲಿ ಆನಂದಪಟ್ಟಿದ್ದಾರೆ. ನೀವು ಈ ದೃಶ್ಯವನ್ನು ಮನೆಯಲ್ಲಿ ಕೂತು ಆನಂದ ಪಡಿ ಎಂದು ಹುಲಿಕಲ್ ಯೂಟ್ಯೂಬ್ ಮಾಮ ಕಾರ್ಯಕ್ರಮದಲ್ಲಿ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಶ್ರೀ ವೈಷ್ಣವರಲ್ಲಿ ಒಂದೇ ಚಾನಲ್ ವೀಕ್ಷಿಸಿ. ಅದ್ಭುತ ಕಾರ್ಯಕ್ರಮ. ನಿಮ್ಮ ಮನೆಯಲ್ಲಿ ವಯಸ್ಸಾದವರಿಗೆ ತೋರಿಸಿ, ನಿಮ್ಮ ಆತ್ಮೀಯ ಬಂಧುಗಳಿಗೆ ಶೇರ್ ಮಾಡಿ. ಮರೆಯದೆ ಇಂಥ ಕಾರ್ಯಕ್ರಮವನ್ನು ನೀವು ನೋಡಲು ಸಾಧ್ಯವೇ ಇಲ್ಲ. ಬನ್ನಿ ಬನ್ನಿ, ಬಹಳ ವರ್ಷದಲ್ಲಿ ಪ್ರಥಮ ಬಾರಿಗೆ ನಡೆಯತಕ್ಕಂಥ ಇಂಥ ಕಾರ್ಯಕ್ರಮವನ್ನು ನಾವು ಕಣ್ತುಂಬಿ ನೋಡಿ ಆನಂದಿಸೋಣ. ಬನ್ನಿ. ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್. ನಾದಸ್ವರದವರು ಇನ್ನೇನು ಭಗವಂತನಿಗೆ ಅಲಂಕಾರವಾಗ್ತಾ ಇದೆ. ಅವರು ನಾದಸ್ವರವನ್ನು ಆನಂದದಿಂದ ನುಡಿಸುತ್ತಿದ್ದಾರೆ ನೋಡಿ. ಎಲ್ಲರೂ ದೇವಸ್ಥಾನದ ಮುಂದೆ ಕುಳಿತು ಎಲ್ಲಿ ಎಲ್ಲಿ ನಮ್ಮ ಭಗವಂತ, ಎಲ್ಲಿ ನಮ್ಮ ಭಗವಂತನ ದರ್ಶನ ಇನ್ನೂ ಆಗಿಲ್ಲವಲ್ಲ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ. ಬನ್ನಿ, ಇಲ್ಲಿ ನೋಡುವ ಇವರ ಸೌಭಾಗ್ಯವಾದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಟಿವಿ ಅಥವಾ ಮೊಬೈಲ್ನಲ್ಲಿ ನೋಡುವ ಅವಕಾಶವಲ್ಲವೇ? ಬನ್ನಿ. ಅಲಂಕಾರ ನಡೆಯುತ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ. ಪೂರ್ತಿ ವಿಡಿಯೋವನ್ನು ನೋಡಿ ಮರೆಯಬೇಡಿ. ಯೂಟ್ಯೂಬ್ ಮಾಮ ಹುಲಿಕಲ್. 1 ಗಂಟೆಗಳ ಕಾಲದಿಂದ ಜನರು ನಿಂತಿದ್ದಾರೆ ಮತ್ತು ಕುಳಿತಿದ್ದಾರೆ. ನಮಗೆ ಭಗವಂತನ ನೋಡುವ ಆನಂದದಲ್ಲಿ ನಮಗೆ ಎಂಥ ಸುಸ್ತು ಇಲ್ಲ ಎಂದು ನೋಡಿ ಅವರು ಹೇಳ್ತಿದ್ದಾರೆ. ಅವರನ್ನು ಪ್ರೀತಿಯಿಂದ ಬಿ.ವಿ. ಸಂಪತ್ತಯ್ಯಂಗಾರ್ ಬನ್ನಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ವೆಂಕಟೇಶ್ ಅವರು ಎಲ್ಲರಿಗೂ ವೈರಮುಡಿ ಗರುಡೋತ್ಸವಕ್ಕೆ ಸ್ವಾಗತವನ್ನು ಕೋರುತ್ತಿದ್ದಾರೆ. ಬನ್ನಿ, ಎಲ್ಲರೂ ಬನ್ನಿ. ಶಾಂತ ರೀತಿಯಲ್ಲಿ ಭಗವಂತನ ದರ್ಶನ ಮಾಡಿ. ರಾತ್ರಿ ಪಂಜಿನ ದೀಪ ತೋರಿಸಿ ಎಂದು ಎಲ್ಲರಿಗೂ ನೋಡಿ ಪಂಜಿನ ದೀಪವನ್ನು ತೋರಿಸುತ್ತಿದ್ದಾರೆ ಭಗವಂತನಿಗೆ. ತೆರೆಯನ್ನು ಇನ್ನೂ ಎಳೆದಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ತೆರೆಯನ್ನು ಎಳೆದು ಪಂಜಿನ ದೀಪದಲ್ಲಿ ರಾತ್ರಿ 11:30 ಗಂಟೆಯಲ್ಲಿ ಕತ್ತಲಲ್ಲಿ ಎಲ್ಲರಿಗೂ ತೋರಿಸುತ್ತಿದ್ದಾರೆ. ಇಂಥ ಅದ್ಭುತ ದೃಶ್ಯವನ್ನು ನೋಡಿ ಸಾವಿರಾರು ಜನರು ನಿಂತಿದ್ದಾರೆ. ಸಾವಿರಾರು ಜನರು ವಯಸ್ಸಾದವರು ಬಂದು ಕುಳಿತುಕೊಂಡು ಕಾಯುತ್ತಿದ್ದಾರೆ. ಭಗವಂತನ ದರ್ಶನವಾಯಿತು, ಗೋವಿಂದ ಗೋವಿಂದ ಎಂದು ಕೂಗುತ್ತಿದ್ದಾರೆ ನೋಡಿ.
ಪ್ರಿಯ ವೀಕ್ಷಕರಿಗೆ ಹಾಸನ ಜಿಲ್ಲೆ ಬಯಲಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ರಾಮಾನುಜ ಟ್ರಸ್ಟ್ ಅಧ್ಯಕ್ಷರಾದಂತಹ BV ಸಂಪತ್ ಅಯ್ಯಂಗಾರ್ ಮತ್ತು ಗ್ರಾಮಸ್ಥರಿಂದ ಎಲ್ಲರಿಗೂ ಅನಂತ ಧನ್ಯವಾದಗಳು. ತಾವೆಲ್ಲ ನಮ್ಮೂರಿನ ಗರುಡೋತ್ಸವಕ್ಕೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದು ಗರುಡೋತ್ಸವ ಮತ್ತು ರಥೋತ್ಸವ ತ್ಯಾಗರಾಜ ಕೀರ್ತನೆಯನ್ನು ಎಲ್ಲರೂ ಕೇಳಿದ್ದೀರಿ. 4ನೇ ಭಾಗವಾಗಿ ಇದನ್ನು ಹಾಕುತ್ತಾ ಇದ್ದೇವೆ. ನೀವು ನೋಡಿ ಆನಂದಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಮಂದರಗಿರಿಯ ಮೆತ್ತಿದಾನಂದ ಮೂರುತಿಯೇ ಬಾರೋ, ಮಂದರಗಿರಿಯ ಮೆತ್ತಿದಾನಂದ ಮೂರುತಿಯೇ ಬಾರೋ, ನಂದನ ಕಂದ ಗೋವಿಂದ ಮುಕುಂದ ಇಂದಿರೆಯ ರಸನೆ ಬಾರೋ, ನಂದನ ಕಂದ ಗೋವಿಂದ ಮುಕುಂದ ಇಂದಿರೆಯ ರಸನೆ ಬಾರೋ, ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ, ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ, ಕಾಮನೆಯ ಕರುಣಾಳೋ
ಶ್ಯಾಮನ ವರ್ಣನೆ ಬಾರೋ ಕಾಮನಯ್ಯ ಕರುಣಾಳೋ ಶ್ಯಾಮನ ವರ್ಣನೆ ಬಾರೋ ಕೋಮಲಾಂಗ ಶ್ರೀ ಪುರಂದರ ವಿಠಲನೆ ಸ್ವಾಮಿ ರಾಯನೇ ಬಾರೋ ಕೋಮಲಾಂಗ ಶ್ರೀ ಪುರಂದರ ವಿಠಲನೆ ಸ್ವಾಮಿ ರಾಯನೇ ಬಾರೋ ವೆಂಕಟರಮಣ ಎಷ್ಟು ದೂರವ ಎನ್ನುತ್ತಲಿದ್ದೆ ದೃಷ್ಟಿಯಿಂದ ನಾನು ಕಂಡೆ ಸೃಷ್ಟಿಗೆ ಶ್ರೀರಂಗಶಾಲಿ ಎಷ್ಟು ದಿನ ಈ ವೈಕುಂಠ ಇದನ್ನು ಕಮ್ಮಿ ಹಚ್ಚಿದ್ರೆ ಇನ್ಯಾವುದು ಬರಲ್ಲ ನಿಮಗೆಲ್ಲ. ನಾನು ಕಂಡೆ ಸೃಷ್ಟಿಗೆ ಶ್ರೀರಂಗಶಾಲಿ ಇಷ್ಟು ದಿನ ಈ ವೈಕುಂಠ ಶಿವನನ್ನು ಕಂಡೆ ನಾಗಶಯನ ಗುರುತಿ ಕಂಡೆ ಭೋಗಿಭೂಷಣ ಶಿವನನ್ನು ಕಂಡೆ ಭಾಗವತರ ಸಮೇಲವ ಕಂಡೆ ಭಾಗವತರ ಸಮೇಲವ ಕಂಡೆ ಶ್ರೀಮತೆ ರಾಮಾನುಜಾಯ ನಮಃ. ಹಾಸನ ಜಿಲ್ಲೆ ಬಯಲಹಳ್ಳಿ ಶ್ರೀ ರಾಮಾನುಜ ಟ್ರೇವರ್ ಟ್ರಸ್ಟ್ ಅಧ್ಯಕ್ಷರಾದ ಬಿ ವಿ ಸಂಪತ್ತ ಅಯ್ಯಂಗಾರ್, ಅಂದರೆ LJ ಅಯ್ಯಂಗಾರ್ಸ್ ಬೇಕರಿ, ಹೊಸಹಳ್ಳಿ, ವಿಜಯನಗರ, ಬೆಂಗಳೂರು. ಪ್ರೊಪ್ರೈಟರ್ ಸಂಪತ್ತ ಅಯ್ಯಂಗಾರ್ ಮಾಡುವ ಅನಂತ ವಂದನೆಗಳು. ನೀವು ಹಾಸನ ಜಿಲ್ಲೆ ಬಯಲಹಳ್ಳಿಗೆ ಸಾವಿರಾರು ಜನರು ಬಂದು ರಥವನ್ನು ಎಳೆದು ಆನಂದಪಟ್ಟ ಸನ್ನಿವೇಶವನ್ನು ನಾನು ನೋಡಿ ನನಗೆ ಪರಮಾನಂದವಾಯಿತು. ಆದರೆ ಕೆಲವರು ಸ್ತ್ರೀಯರು, ಅಂದರೆ ಆಂಡಾಳ್ ಗೋಷ್ಠಿಯವರು ತಾವು ಎಳೆಯಲು ಸಾಧ್ಯವಾಗಿಲ್ಲ ಎಂದಿದ್ದು ವಿಚಾರ ತಿಳಿಯಿತು. ಆದರೆ ಅವರಿಗೋಸ್ಕರನೇ ನಮ್ಮ ಊರಿನದ್ದಾದಂತಹ ಬೆಂಗಳೂರಿನಲ್ಲಿರತಕ್ಕಂಥ DVG ರೋಡಿನಲ್ಲಿ ಬ್ರಾಹ್ಮಿನ್ಸ್ ಬೇಕರಿ ಇಟ್ಟಿರ್ತಕ್ಕಂತಹ ನಮ್ಮ ಅವರು ಆಂಡಾಳ್ ಗೋಷ್ಠಿಗೆ ಎಂದು ಒಂದು ಪುಟ್ಟ ರಥವನ್ನು ಮಾಡಿಸಿಕೊಟ್ಟಿದ್ದಾರೆ. ಅಂದರೆ ರಥೋತ್ಸವದ ಮಾರನೇ ದಿವಸ ಸ್ತ್ರೀಯರಿಗೆ ಮಾತ್ರ ಇಳಿಯಲು ಅವಕಾಶವಿರುತ್ತದೆ. ಅದನ್ನು ನಾವು ಇಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ನೀವು ವಿಡಿಯೋ ಮೂಲಕ ನೋಡಿ ಆನಂದಿಸಿ ಮತ್ತು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಇದು HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ಲಿ ಪ್ರಸಾರವಾಗುತ್ತದೆ, ನೋಡಿ. ಧನ್ಯವಾದಗಳು. ಇನ್ನೊಂದು ಸಂತೋಷದ ವಿಚಾರವೇನೆಂದರೆ, ನಾವು ಹಾಸನ ಜಿಲ್ಲೆ ಬಯಲಹಳ್ಳಿಗೆ ಹೋದಾಗ ರಥೋತ್ಸವದ ಕಾರ್ಯಕ್ರಮವನ್ನೆಲ್ಲ ಹಾಕಿದ್ದೆವು. ರಥೋತ್ಸವದ ಮಾರನೆಯ ದಿವಸ ಒಂದು ಪುಟ್ಟ ರಥವನ್ನು ದೇವಸ್ಥಾನದ ಮುಂದೆ ನಿಲ್ಲಿಸಿದ್ದರು. ಆ ಪುಟ್ಟ ರಥದ ಹೆಸರೇ ಆಂಡಾಳ್ ರಥ. ಇದನ್ನು
DVG ರೋಡ್ ಬೆಂಗಳೂರಿನಲ್ಲಿರ್ತಕ್ಕಂಥ ಬ್ರಾಹ್ಮಿನ್ಸ್ ಅಯ್ಯಂಗಾರ್ಸ್ ಬೇಕರಿ ಪ್ರೊಪ್ರೈಟರ್ ಅವರು ತಮ್ಮ ಸ್ವಂತ ಖರ್ಚಿನಿಂದ ಮಾಡಿಸಿಕೊಟ್ಟಿದ್ದಾರೆ. ಅಂದು ಆಂಡಾಳ್ ಗೋಷ್ಠಿಯ ಅಂದರೆ ಅಲ್ಲಿರ್ತಕ್ಕಂಥ ಮಹಿಳೆಯರು ಮಾತ್ರ ಈ ರಥವನ್ನು ಎಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟರು. ಆ ರಥದ ಕಾರ್ಯಕ್ರಮವನ್ನು ನಾವು ಆನಂದಿಸಿ ಎಂದು ನಾವು ವಿಡಿಯೋ ಮೂಲಕ ಪ್ರಾರ್ಥಿಸುತ್ತೇವೆ. ಎಲ್ಲರೂ ಬನ್ನಿ, ಆಂಡಾಳ್ ಗೋಷ್ಠಿಯವರು ರಥವನ್ನು ಎಳೆಯುವುದನ್ನು ನೋಡಿ ಆನಂದಿಸೋಣ. ಓಂ ಸರ್ವದೇವಾಃ ಪ್ರಿಯಂತಃ ಸರ್ವಹೃದಯ ಪ್ರಿಯಂತಃ ಸರ್ವಭದ್ರ ಪ್ರಿಯಂತಃ ಸರ್ವದೇವ್ಯಾಃ ಪ್ರಿಯಂತಃ ಸರ್ವಋಷಿಪತ್ನಿ ಪ್ರಿಯಂತಃ ಸರ್ವಪಿತೃಪತ್ನಿ ಪ್ರಿಯಂತಃ ಸರ್ವವೇದಾಃ ಪ್ರಿಯಂತಃ ಸರ್ವಯಜ್ಞಾಃ ಪ್ರಿಯಂತಃ ಸರ್ವಗ್ರಹಾಃ ಪ್ರಿಯಂತಃ. ಓಂ ಪುಣ್ಯಾಹಮಸ್ತು ಆಯುಷ್ಯಮಸ್ತು ಆರೋಗ್ಯಮಸ್ತು. ಸರಿಯಾದ ಎಲ್ಲ ಸಂಗೀತ ಹಾಡಬಹುದು. ಇದರಲ್ಲಿ ಪ್ರಾಮುಖ್ಯತೆ ಬಂದು ಆಂಡಾಳ್ ಗೋಷ್ಠಿಗೆ ಹೆಂಗಸರಿಗೆ ಖಂಡಿತವಾಗ್ಲೂ ಆ ರಥ ಎಳೆಯಬಹುದು. ಹೆಂಗಸರಿಗೆ ಪ್ರಥಮ ಪ್ರಾಮುಖ್ಯತೆ. ನಮ್ಮ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು ದಯವಿಟ್ಟೆಲ್ಲ ಮನೆ ಬಿಟ್ಟು ಹೊರಗೆ ಬರಬೇಕು. ಈ ಪ್ರಿಯ ವೀಕ್ಷಕರಿಗೆ HN ಕೇಶವನ್ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಬಯಲಹಳ್ಳಿ ದೇವಸ್ಥಾನಕ್ಕೆ ಈ ರಥವನ್ನು DVG ರೋಡ್ ಬ್ರಾಹ್ಮಿನ್ಸ್ ಬೇಕರಿಯವರು ಮಾಡಿಸಿಕೊಟ್ಟಿರುತ್ತಾರೆ. ಈ ಪುಟ್ಟ ರಥ ಹೆಸರೇ ಆಂಡಾಳ್ ರಥ. ಇದನ್ನು ರಥೋತ್ಸವದ ಮಾರನೇ ದಿವಸ ಆಂಡಾಳ್ ಗೋಷ್ಠಿಯವರು ಅಂದರೆ ಅಲ್ಲಿರ್ತಕ್ಕಂಥ ಊರಿನ ಸ್ತ್ರೀಯರು ರಥವನ್ನು ಎಳೆದು ಆನಂದಪಟ್ಟ ದೃಶ್ಯವನ್ನು ತಾವೆಲ್ಲ ನೋಡಿ. ಸ್ವಲ್ಪ ಹಿಂದೆ ಹೋಗಿ ಮಾಮ.
ದಾಸನು ಪಟ್ಟಸಿ ಕರೆಸಿ ಹನುಮನ ಕರೆದನು ಪ್ರೀತಿಯಲ್ಲಿ ನೆನೆಸಿದನೆಂದು ಬಯಲಾಪುರಿಯ ಹನುಮನ ನೆನೆದರೆ ಭಯವಿಲ್ಲ ಕನಸಿಲವಂತ ಬಯಲಾಪುರಿಯ ಹನುಮಂತ ಹನುಮನ ತಾಯಿ ಹನುಮನ ತಂದೆಯ ಹನುಮನ ಬಯಲಾಪುರಿಯ ಹನುಮನ ಭಯವಿಲ್ಲ ಜಯ ಹನುಮಂತ ಜಯ ಬಲವಂತ ನಿಜ ಗುಣವಂತ ಕನಸಿಲವಂತ ಮಾರ್ಗವ ತೋರೋ ಪುರುಳು ಕಪಾಡು ಬಯಲಾಪುರಿಯ ಹನುಮಂತ ಹನುಮನ ತಾಯಿ ಹನುಮನ ತಂದೆಯ ಏನ್ರಿ ಜಬರ್ದಸ್ತು ಜಬರ್ದಸ್ತು. वर्षाला जावेला वाचाईला कामरे
ಸ್ವಲ್ಪ ಹಿಂದೆ ಹೋಗಿ ಮಾಮ. ಪ್ರಿಯ ವೀಕ್ಷಕರಿಗೆ, ಬಯಲಹಳ್ಳಿ ಗ್ರಾಮಸ್ಥರಿಂದ ಸಾರ್ವಜನಿಕರಿಗೆ ಧನ್ಯವಾದಗಳು. ತಮ್ಮ ರಥೋತ್ಸವದ ಕಾರ್ಯಕ್ರಮವನ್ನೆಲ್ಲ ತಾವೆಲ್ಲ ನೋಡಿ ಆನಂದಿಸಿದ್ದೀರಿ ಎಂದು ನಾವು ತಿಳಿದಿದ್ದೇವೆ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು ಬಯಲಹಳ್ಳಿ ಗ್ರಾಮಸ್ಥರಿಂದ.